ಸ್ನೇಹಿತರೆ, 2019 ಜುಲೈ 31 ಬೆಂಗಳೂರಿಗೆ ಸೇರಿದ್ದ ಬಾಗಲೂರಿನ ಸಮೀಪದ ಕಾಡಗಿರಪ್ಪನ ಹಳ್ಳಿಗೆ ಸೇರಿದ್ದ ಒಂದು ಜಾಗದಲ್ಲಿ ಸುಮಾರು ಬೆಳಿಗ್ಗೆ 5 ಗಂಟೆಯ ಸಮಯದಲ್ಲಿ ಒಂದು ಹುಡುಗಿಯ ಶವ ಪತ್ತೆಯಾಗುತ್ತೆ. ಆ ಶವವನ್ನು ಗುರುತು ಹಿಡಿಯಲು ಯಾರ ಕೈನಿಂದಲೂ ಸಾಧ್ಯವಾಗುತ್ತಿರೋದಿಲ್ಲ. ಏಕೆಂದರೆ ಆ ಹುಡುಗಿಯನ್ನು ಅಷ್ಟು ಭೀಕರವಾಗಿ ಕೊಂದು ಹಾಕಿರ್ತಾರೆ. ಆಗ ಅಲ್ಲಿನ ಸ್ಥಳೀಯರು ಪೊಲೀಸರಿಗೆ ಕಾಲ್ ಮಾಡಿ ಕರೆಸ್ತಾರೆ. ಆಗ ಬಾಗಲೂರು ಪೊಲೀಸರು ಆ ಶವವನ್ನು ನೋಡ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ, ಈ ಹುಡುಗಿಯ ಮುಖದ ಗುರುತು ಸಿಗಬಾರದು ಎಂದು ಯಾರೋ ಕಲ್ಲಿನಿಂದ ತಲೆಯನ್ನು ಪೂರ್ತಿಯಾಗಿ ಜಜ್ಜಿ ನಂತರ ಚಾಕುವಿನಿಂದ ಇರಿದು ಕೊಂದಿದ್ದಾರೆ ಎಂದು. ಆ ಹುಡುಗಿಯ ಬಳಿ ಯಾವ ಪರ್ಸ್ ಆಗಲಿ ಫೋನ್ ಆಗಲಿ ಸಿಗೋದಿಲ್ಲ. ಇವಳನ್ನು ಕೊಂದಿರುವ ವ್ಯಕ್ತಿಯೇ ಅದನ್ನೆಲ್ಲ ಕದ್ದಿದ್ದಾನೆ ಎಂದು ಅಂದುಕೊಳ್ತಾರೆ. ಸತ್ತಿರುವ ಹುಡುಗಿ ಟೀ ಶರ್ಟ್ ಹಾಗೂ ಜೀನ್ಸ್ ಪ್ಯಾಂಟ್ ಹಾಕಿದ್ದು, ಕೈನಲ್ಲೊಂದು ಟೈಟಾನ್ ವಾಚ್ ಇರುತ್ತೆ. ಅವಳ ದೇಹದ ಮೇಲೆ ಎಸ್ ಎಂಬ ಟ್ಯಾಟೂ ಇರುತ್ತೆ. ಈಕೆ ಯಾರು? ನೋಡಲು ಹೇಗಿದ್ದಾಳೆ? ಈಕೆ ಇಲ್ಲಿನವಳ ಅಥವಾ ಬೇರೆ ರಾಜ್ಯದವಳ? ಇವಳನ್ನು ಕೊಂದಿದ್ದು ಯಾರು ಎಂಬ ಚಿಂತೆ ಪೊಲೀಸರಿಗೆ ಶುರುವಾಗುತ್ತೆ. ಆಗ ಅವರಿಗೆ ಅದೇ ಜಾಗದಲ್ಲಿ ಕಾರ್ ಓಡಾಡಿರುವ ಗುರುತು ಕಾಣುತ್ತೆ. ಇದರಿಂದ ಪೊಲೀಸರಿಗೆ ಕಿಲ್ಲರ್ ಕಾರ್ ತೆಗೆದುಕೊಂಡು ಬಂದಿದ್ದ ಎಂದು ಗೊತ್ತಾಗುತ್ತೆ. ಆಗ ಅವರಿಗೆ ಒಂದು ಉಪಾಯ ಬರುತ್ತೆ. ಅದೇನೆಂದರೆ ಆಕೆಯ ದೇಹದ ಮೇಲಿದ್ದ ಎಸ್ ಟ್ಯಾಟುವಿನ ಫೋಟೋ ತೆಗೆದು ಎಲ್ಲ ಪೊಲೀಸ್ ಸ್ಟೇಷನ್ಗೆ ಕಳಿಸ್ತಾರೆ. ಯಾರಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಲು ಸ್ಟೇಷನ್ಗೆ ಬಂದರೆ ಈ ಫೋಟೋವನ್ನು ತೋರಿಸಿ ಎಂದು ಹೇಳ್ತಾರೆ. ನಂತರ ಆ ಶವವನ್ನು ಆಟೋಪ್ಸಿಗೆ ಒಪ್ಪಿಸ್ತಾರೆ. ಈ ರೀತಿ ಕಳಿಸಿ 7 ರಿಂದ 8 ದಿನವಾದರೂ ಯಾವುದೇ ಮಾಹಿತಿ ಪೊಲೀಸರಿಗೆ ಸಿಗೋದಿಲ್ಲ. ನಂತರ ಅವರಿಗೆ ಆಟೋಪ್ಸಿ ರಿಪೋರ್ಟ್ ಬರುತ್ತೆ. ಅದರಿಂದ ಪೊಲೀಸರಿಗೆ ಗೊತ್ತಾಗುತ್ತೆ, ಈ ಹುಡುಗಿಗೆ 22 ಬಾರಿ ಚಾಕುವಿನಿಂದ ಇರಿದು ತುಂಬ ಟಾರ್ಚರ್ ಕೊಟ್ಟು ಕೊಂದಿದ್ದಾರೆ ಎಂದು. ಆ ಹುಡುಗಿ ಹಾಕಿದ್ದ ಟೀ ಶರ್ಟ್ನಲ್ಲಿದ್ದ ಬಾರ್ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಚೆಕ್ ಮಾಡ್ತಾರೆ. ಅದರಿಂದ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ ಈ ಟೀ ಶರ್ಟ್ ಅನ್ನು ಈ ಹುಡುಗಿ ಕೋಲ್ಕತ್ತಾದಲ್ಲಿ ಪರ್ಚೇಸ್ ಮಾಡಿದ್ದಳು ಎಂದು. ಆಗ ಪೊಲೀಸರು ಅಂದುಕೊಳ್ಳುವುದು, ಈಕೆ ಏನಾದರೂ ನಾರ್ತ್ ಇಂಡಿಯನ್ ಆಗಿರಬಹುದಾ ಎಂದು. ಆಗ ಕೂಡಲೇ ಆ ಎಸ್ ಟ್ಯಾಟೂ ಫೋಟೋವನ್ನು ಎಲ್ಲ ರಾಜ್ಯದ ಪೊಲೀಸ್ ಸ್ಟೇಷನ್ಗಳಿಗೂ ಕಳಿಸ್ತಾರೆ. ಯಾರಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಲು ಬಂದರೆ ಇದನ್ನು ತೋರಿಸಿ ಎಂದು ಹೇಳ್ತಾರೆ. 14 ದಿನವಾದರೂ ಯಾವುದೇ ಕಾಲ್ ಪೊಲೀಸರಿಗೆ ಬರೋದಿಲ್ಲ. ಆದರೆ 15ನೇ ದಿನದಲ್ಲಿ ಕೋಲ್ಕತ್ತಾದ ನ್ಯೂಟನ್ ಸ್ಟೇಷನ್ನಿಂದ ಬೆಂಗಳೂರು ಪೊಲೀಸರಿಗೆ ಒಂದು ಕಾಲ್ ಬರುತ್ತೆ. ಅವರು ಹೇಳುವುದೇನೆಂದರೆ, ನಮ್ಮ ಸ್ಟೇಷನ್ಗೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದೆ. ನೀವು ಕಳಿಸಿರುವ ಎಸ್ ಟ್ಯಾಟೂ ನನ್ನ ಹೆಂಡತಿಯ ದೇಹದ ಮೇಲಿತ್ತು ಎಂದು ಆಕೆಯ ಗಂಡ ಹೇಳುತ್ತಿದ್ದಾನೆ. ಆ ಮಹಿಳೆಯ ಹೆಸರು ಪೂಜಾ ಸಿಂಗ್ ಡೇ ಎಂದು. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರುವುದು ಆಕೆಯ ಗಂಡನಾದ ಶೋಭಿತ್ ಎಂಬಾತ ಎಂದು ಹೇಳ್ತಾರೆ. ಆಗ ಪೊಲೀಸರು ಅವರನ್ನು ಹಾಗೂ ಹುಡುಗಿಯ ಅಪ್ಪ ಅಮ್ಮನನ್ನು ಕರೆದುಕೊಂಡು ಬೆಂಗಳೂರಿಗೆ ಬರಲು ಹೇಳ್ತಾರೆ. ಬಂದ ಅವರಿಗೆ ಸಿಕ್ಕಿರುವ ಶವದ ಬಗ್ಗೆ ಹೇಳಿದಾಗ ಅತಿಯಾಗಿ ಅಳಲು ಶುರು ಮಾಡ್ತಾರೆ. ತಲೆಯೇ ಇಲ್ಲದ ಶವವನ್ನು ತೋರಿಸಿ ದೇಹವನ್ನು ಗುರುತಿಸಿ ಎಂದಾಗ ಅದನ್ನು ನೋಡುವ ಅವಳ ಕುಟುಂಬದವರು ಇದು ಪೂಜಾನೆ ಎಂದು ಗುರುತು ಹಿಡಿತಾರೆ. ಆಗ ಪೊಲೀಸರು ಶೋಭಿತ್ನ ಫೋನಿಂದಲೇ ಪೂಜಾಳ ಇಮೇಲ್ಗೆ ಲಾಗಿನ್ ಮಾಡಿಸ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ, ಯಾವುದೋ ಕೆಲಸದ ಮೇಲೆ ಬೆಂಗಳೂರಿಗೆ ಬರುವ ಪೂಜಾ ಒಂದು ಓಲಾ ಕ್ಯಾಬ್ ಅನ್ನು ಬುಕ್ ಮಾಡಿದ್ದಳು. ಏರ್ಪೋರ್ಟ್ನಿಂದ ಹೊಸೂರು ರೋಡ್ನಲ್ಲಿರುವ ಹೋಟೆಲ್ಗೆ ಹೋದಳು. ಹೀಗೋದ 2 ದಿನದ ನಂತರ ಆಕೆಯ ಶವ ಪತ್ತೆಯಾಗುತ್ತೆ. ಆಗ ಪೊಲೀಸರು ಮೇಲ್ನಲ್ಲಿದ್ದ ಆ ಕ್ಯಾಬ್ ಡ್ರೈವರ್ನ ಮಾಹಿತಿ ತೆಗೆದುಕೊಂಡು ಓಲಾ ಸಂಸ್ಥೆಗೆ ಹೋಗ್ತಾರೆ. ಆ ಡ್ರೈವರ್ನ ಡೀಟೇಲ್ಸ್, ಫೋನ್ ನಂಬರ್ ಹಾಗೂ ಮನೆಯ ಅಡ್ರೆಸ್ ಅನ್ನು ಪಡಿತಾರೆ. ಸಂಜೀವಿನಿ ನಗರದ ಹೆಗ್ಗನಹಳ್ಳಿ ಕ್ರಾಸ್ನಲ್ಲಿರುವ ನಾಗೇಶ್ ಎಂಬ ವ್ಯಕ್ತಿಯ ಮನೆಗೆ ಹೋಗುವ ಪೊಲೀಸರು ಪೂಜಾ ಬಗ್ಗೆ ವಿಚಾರಿಸ್ತಾರೆ. ಆಗ ಆತ ಹೇಳುವುದೇನೆಂದರೆ, ಅವರನ್ನು ಏರ್ಪೋರ್ಟ್ನಿಂದ ಹೋಟೆಲ್ಗೆ ನಾನೇ ಕರೆದುಕೊಂಡು ಹೋಗಿದ್ದು. ನಂತರ ಅವರು ಏನಾದರೂ ಎಂದು ನನಗೆ ಗೊತ್ತಿಲ್ಲವೆಂದು ಹೇಳ್ತಾನೆ. ಪೊಲೀಸರ ಜೊತೆ ಪೂಜಾಳ ಗಂಡನಾದ ಶೋಭಿತ್ ಕೂಡ ಬಂದಿರ್ತಾನೆ. ಆತನಿಗೆ ನಾಗೇಶ್ನ ಮನೆಯಲ್ಲಿ ತನ್ನ ಹೆಂಡತಿಯ ಪರ್ಸ್ ಕಾಣುತ್ತೆ. ಅದರ ಒಳಗಿದ್ದ ATM ಕಾರ್ಡ್ನ ಮೇಲೆ ಪೂಜಾ ಸಿಂಗ್ ಎಂದು ಬರೆದಿರುತ್ತೆ. ಆಗ ನಾಗೇಶ್ ಅತಿಯಾಗಿ ಹೆದರಿ ಬೆವರಲು ಶುರು ಮಾಡ್ತಾನೆ. ಇದನ್ನು ನೋಡಿದ ಪೊಲೀಸರು ಕೂಡಲೇ ಏನನ್ನು ಕೂಡ ಮಾತನಾಡದೆ ನಾಗೇಶ್ನನ್ನು ಬಾಗಲೂರು ಸ್ಟೇಷನ್ಗೆ ಎಳೆದುಕೊಂಡು ಬಂದು ವರ್ಕ್ ಮಾಡ್ತಾರೆ. ಆಗ 22 ವರ್ಷದ ಮಂಡ್ಯ ಮೂಲದ ನಾಗೇಶ್ ಬಾಯಿ ಬಿಡ್ತಾನೆ. ಸ್ನೇಹಿತರೆ, ಮಾಡೆಲ್ ಹಾಗೂ ಬ್ಯೂಟಿಷಿಯನ್ ಆಗಿದ್ದ 31 ವರ್ಷದ ಪೂಜಾ ಸಿಂಗ್ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿರ್ತಾಳೆ. ಏರ್ಪೋರ್ಟ್ನಲ್ಲಿ ಓಲಾ ಕ್ಯಾಬ್ ಅನ್ನು ಆಕೆ ಬುಕ್ ಮಾಡಿದಾಗ ಅಲ್ಲಿಗೆ ಬರುವುದೇ ಡ್ರೈವರ್ ನಾಗೇಶ್. ಆಕೆ ಹೇಳುವ ಹೋಟೆಲ್ಗೆ ನಾಗೇಶ್ ಕರೆದುಕೊಂಡು ಹೋಗ್ತಾನೆ.
ಹೋಗುವಾಗ ನಾಗೇಶ್ನ ಬಿಹೇವಿಯರ್ ಪೂಜಾಗೆ ಇಷ್ಟವಾಗುತ್ತೆ. ಆಗ ಆಕೆ ಹೇಳ್ತಾಳೆ, 2 ದಿನದ ನಂತರ ನಾನು ಪುನಃ ಕೋಲ್ಕತ್ತಾಗೆ ಹೋಗಬೇಕು. ಆಗ ನೀನೆ ಬಂದು ನನ್ನನ್ನು ಏರ್ಪೋರ್ಟ್ಗೆ ಕರೆದುಕೊಂಡು ಹೋಗಲು ಆಗುತ್ತದೆ ಎಂದು ಕೇಳ್ತಾಳೆ. ಅದಕ್ಕೆ ನಾಗೇಶ್ ಹೇಳ್ತಾನೆ, ನಾನೇ ಬರುವೆ, ಆದರೆ ನೀವು ಕ್ಯಾಬ್ ಬುಕ್ ಮಾಡಬೇಡಿ, ನನ್ನ ನಂಬರ್ ತಗೊಳ್ಳಿ, ನನಗೆ ಕಾಲ್ ಮಾಡಿದರೆ ನಾನೇ ಬಂದು ಡ್ರಾಪ್ ಮಾಡುವೆ ಎಂದು ಹೇಳ್ತಾನೆ. ಸ್ನೇಹಿತರೆ, ಬುಕ್ ಮಾಡದ ಕಾರ್ನಲ್ಲಿ ಹೋಗುವುದು ಅಪಾಯವೆಂದು ಗೊತ್ತಿದ್ದರೂ ಪೂಜಾ ಸರಿ ಎಂದು ಹೇಳ್ತಾಳೆ. 2 ದಿನದ ನಂತರ ಪೂಜಾ ನಾಗೇಶ್ಗೆ ಮಧ್ಯರಾತ್ರಿ ಸುಮಾರು 2 ಗಂಟೆಯಲ್ಲಿ ಕಾಲ್ ಮಾಡ್ತಾಳೆ. ನಾನು ಏರ್ಪೋರ್ಟ್ಗೆ ಹೋಗಬೇಕೆಂದು ತಾನಿರುವ ಅಡ್ರೆಸ್ ಹೇಳ್ತಾಳೆ. ಮೊದಲೇ ಪೂಜಾ ಕ್ಯಾಬ್ ಬುಕ್ ಮಾಡಿಲ್ಲ, ಕೂಗುತ್ತಿರುವುದು ಮಧ್ಯರಾತ್ರಿಯಲ್ಲಿ. ಇಂತಹ ಸಮಯವನ್ನು ನಾನು ಯೂಸ್ ಮಾಡಿಕೊಳ್ಳಲೇಬೇಕೆಂಬ ಕೆಟ್ಟ ಯೋಚನೆ ನಾಗೇಶ್ಗೆ ಬರುತ್ತೆ. ಆಗ ಆತ ಮನೆಯಲ್ಲಿದ್ದ ಚಾಕು ತೆಗೆದುಕೊಂಡು ಕಾರ್ನ ಬ್ಯಾಕ್ ಸೀಟ್ ಬಳಿ ಇಡ್ತಾನೆ. ನಂತರ ಕಾರ್ ತೆಗೆದುಕೊಂಡು ಪೂಜಾ ಇದ್ದ ಜಾಗಕ್ಕೆ ಹೋಗಿ ಅವಳನ್ನು ಕ್ಯಾಬ್ಗೆ ಹತ್ತಿಸಿಕೊಂಡು ಏರ್ಪೋರ್ಟ್ನ ಕಡೆ ಹೋಗ್ತಾನೆ. ಸ್ನೇಹಿತರೆ, ನಾಗೇಶ್ಗೆ ಮುಂಚಿನಿಂದಲೂ ಈಕೆ ತುಂಬ ಶ್ರೀಮಂತಳು ಎಂಬ ಅನುಮಾನವಿತ್ತು. ಇವಳ ಪರ್ಸ್ನಲ್ಲಿ ಖಂಡಿತವಾಗಿಯೂ ದುಡ್ಡಿರುತ್ತೆ ಎಂದು ನಾಗೇಶ್ ನಂಬಿರ್ತಾನೆ. ಕಾರ್ನಲ್ಲಿಯ ಪೂಜಾ ನಿದ್ದೆ ಮಾಡುತ್ತಿರುತ್ತಾಳೆ. ಆಗ ನಾಗೇಶ್ ಅವಳನ್ನು ಕರೆದುಕೊಂಡು ಹೋಗೋದು ಏರ್ಪೋರ್ಟ್ ಅಲ್ಲ, ಜನರಿಲ್ಲದ ಕಾಡೆಯರಪ್ಪನ ಹಳ್ಳಿಗೆ ಸೇರಿದ್ದ ಒಂದು ಜಾಗಕ್ಕೆ. ಆ ಜಾಗಕ್ಕೆ ಹೋಗಿ ಕಾರನ್ನು ನಿಲ್ಲಿಸ್ತಾನೆ. ಆಗ ಸಮಯ ಸುಮಾರು 3 ಗಂಟೆಯ ಬೆಳಿಗ್ಗೆ. ಪೂಜಾ ಎಚ್ಚರವಾಗುತ್ತಿದ್ದಂತೆ ಅವಳ ಮೇಲೆ ನಾಗೇಶ್ ಅಟ್ಯಾಕ್ ಮಾಡ್ತಾನೆ. ಮೊದಲು ಅವಳನ್ನು ಅತ್ಯಾಚಾರ ಮಾಡಲು ಆತ ಪ್ರಯತ್ನ ಪಟ್ಟಾಗ ಪೂಜಾ ಅವನಿಗೆ ಹೊಡೆದು ಕಾರ್ನಿಂದ ಇಳಿಯಲು ನೋಡ್ತಾಳೆ. ಆದರೆ ಮೊದಲೇ ಆತ ಚಾಕುವನ್ನು ಅಲ್ಲಿಯೇ ಇಟ್ಟಿದ್ದರಿಂದ ಆ ಚಾಕು ಅವನ ಕೈಗೆ ಸಿಗುತ್ತೆ. ಜೋರಾಗಿ ಕಿರುಚಾಡುತ್ತಿದ್ದ ಪೂಜಾನನ್ನು ಕಂಟ್ರೋಲ್ ಮಾಡಬೇಕೆಂದು ಆ ಚಾಕುವಿನಿಂದ ಒಂದೇ ಸಮನೆ ಸ್ಟ್ಯಾಬ್ ಮಾಡ್ತಾನೆ. ಒಟ್ಟು 72 ಬಾರಿ ಅವಳಿಗೆ ಚಾಕುವಿನಿಂದ ಚುಚ್ಚಿರ್ತಾನೆ. ಅದರಿಂದ ಅತಿಯಾದ ರಕ್ತ ಹೋಗಿ ಪೂಜಾ ಸತ್ತು ಹೋಗ್ತಾಳೆ. ಅವಳ ಪರ್ಸನ್ನು ಚೆಕ್ ಮಾಡ್ತಾನೆ. 1 ಲಕ್ಷಕ್ಕಿಂತ ಹೆಚ್ಚು ದುಡ್ಡಿರಬಹುದು ಎಂದು ನಾಗೇಶ್ ಅಂದುಕೊಂಡಿದ್ದ. ಆದರೆ ಅದರಲ್ಲಿದ್ದು ಕೇವಲ 500 ರೂಪಾಯಿ. ಆದರೆ ಅದೇ ಪರ್ಸ್ನಲ್ಲಿ ಅವನಿಗೆ ಒಂದು ATM ಕಾರ್ಡ್ ಹಾಗೂ 2 ಫೋನ್ ಸಿಗುತ್ತೆ. ಅದರಲ್ಲಿ ಒಂದು ಐಫೋನ್ ಆಗಿರುತ್ತೆ. ಐಫೋನ್ ಲಾಕನ್ನು ಓಪನ್ ಮಾಡಲಾಗದ ನಾಗೇಶ್ ಮತ್ತೊಂದು ಫೋನ್ನಲ್ಲಿದ್ದ ವಾಲೆಟ್ನಿಂದ 14,000ವನ್ನು ತನ್ನ ವಾಲೆಟ್ಗೆ ಕಳಿಸಿಕೊಳ್ತಾನೆ. ಅವಳ ಕತ್ತಿನಲ್ಲಿದ್ದ ಚಿನ್ನದ ಸರವನ್ನು ಎತ್ತಿಕೊಂಡು ಅಲ್ಲಿಂದ ಹೋಗಲು ತಯಾರಾಗ್ತಾನೆ. ಈಕೆ ನಾರ್ತ್ ಇಂಡಿಯನ್ ಎಂದು ತಿಳಿದಿದ್ದ ನಾಗೇಶ್ ಈಕೆಯ ಗುರುತು ಸಿಗಲೇಬಾರದೆಂದು ಸಿಮೆಂಟ್ ಬ್ರೇಕ್ ಅನ್ನು ಎತ್ತಿಕೊಂಡು ಅವಳ ಮುಖದ ಗುರುತು ಸಿಗದ ಹಾಗೆ ಕ್ರಶ್ ಮಾಡ್ತಾನೆ. ನಂತರ ಆತ ಅಲ್ಲಿಂದ ಹೊರಟೋಗ್ತಾನೆ. ಹೋಗುವ ದಾರಿಯಲ್ಲಿ ಅವಳ ಫೋನ್ಗಳನ್ನು ಬಿಸಾಕಿ ಅವಳ ಪರ್ಸನ್ನು ತನ್ನ ತಂಗಿಗೆ ಗಿಫ್ಟ್ ಆಗಿ ಕೊಡ್ತಾನೆ. ಹೀಗೆ ಪೊಲೀಸರು ಆ ಶವ ಪೂಜಾ ಸಿಂಗ್ದೆ ಎಂದು ತಿಳಿದುಕೊಂಡ ಕೇವಲ 5 ಗಂಟೆಯಲ್ಲೇ ಈ ಕೊಲೆಗಾರನನ್ನು ಹಿಡಿದಿರ್ತಾರೆ. ಕೋಲ್ಕತ್ತಾದ ಪೂಜಾ ಸಿಂಗ್ನ ಸಾವಿಗೆ ನಮ್ಮ ಕರ್ನಾಟಕದ ಪೊಲೀಸರಿಂದ ನ್ಯಾಯ ಸಿಗುತ್ತೆ. ಸ್ನೇಹಿತರೆ, ಒಂದು ಆರ್ಟಿಕಲ್ನಲ್ಲಿ ಹೇಳಿರುವ ಪ್ರಕಾರ ಜೈಲಿನಲ್ಲಿದ್ದ ನಾಗೇಶ್ ಫುಡ್ ಪಾಯ್ಸನ್ ನಿಂದ ಸತ್ತು ಹೋಗ್ತಾನೆ. ಹಾಗಾಗಿ ಈ ಕೇಸನ್ನು ಕ್ಲೋಸ್ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಆದರೆ ಇದರ ಬಗ್ಗೆ ಯಾವುದೇ ಸರಿಯಾದ ಮಾಹಿತಿ ಇಲ್ಲ. ಸ್ನೇಹಿತರೆ, ಪೂಜಾ ಬೆಳಗ್ಗೆಯಲ್ಲಿಯೇ ಡ್ರೈವರ್ ನಾಗೇಶ್ನನ್ನು ಕರೆಸ್ತಾಳೆ. ಇವರ ರೈಡ್ ಓಲಾ ಆ್ಯಪ್ನ ಮೂಲಕ ಆಗಿರುವುದಿಲ್ಲ, ಡೈರೆಕ್ಟ್ ಆಗಿ ಡ್ರೈವರ್ನ ಮೂಲಕವೇ ಮಾತಾಡಿರ್ತಾಳೆ. ಆನ್ಲೈನ್ ಆ್ಯಪ್ನಲ್ಲಿ ರಿಜಿಸ್ಟರ್ ಆಗಿ ನಾಗೇಶ್ನ ಕಾರನ್ನು ಹತ್ತಿದ್ದರೆ ನಾಗೇಶ್ ಈ ಕೊಲೆಯ ಪ್ಲಾನ್ ಅನ್ನು ಮಾಡುತ್ತಲೇ ಇರಲಿಲ್ಲ. ದುಡ್ಡನ್ನು ಉಳಿಸಲು ಆಫ್ಲೈನ್ನಲ್ಲಿ ಡೀಲ್ ಮಾಡಿ ಜರ್ನಿ ಮಾಡೋದು ತಪ್ಪು ಎಂದು ಈ ಕೇಸ್ನ ಮೂಲಕ ನಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ರೀತಿಯ ತಪ್ಪನ್ನು ನೀವು ಮಾಡಬೇಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಎಂಡ್ ಮಾಡುತ್ತಿರುವೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.